ಜೈ ಹಿಂದ್. ನಾನು ನಿಮ್ಮ ಸ್ನೇಹಜೀವಿ ಬಸವರಾಜ್. ನಮ್ಮ ಸ್ನೇಹಜೀವಿ ಅಕಾಡೆಮಿ ಆನ್ಲೈನ್ ಕ್ಲಾಸ್ಗೆ ಸ್ವಾಗತ. ಸೊ ಇವತ್ತಿನ ದಿನ ಏನಪ್ಪಾ ಅಂತಂದ್ರೆ ಯಾವುದು ವಿಷಯ ಬಗ್ಗೆ ಡಿಸ್ಕಷನ್ ಮಾಡಕ್ಕೆ ಬಂದಿನಿ ವಿದ್ಯಾರ್ಥಿಗಳ ವಿಶೇಷ ಪ್ರಶ್ನೆಗಳಂತ ಹೇಳಿಂದ ಅಂದ್ರೆ ನಾನು ಇಲ್ಲಿವರೆಗೂ ಕೋಡಿಂಗ್ ಕೋಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಕ್ಲಾಸ್ಗಳನ್ನ ಮಾಡಿ ನಮ್ಮ ಸ್ನೇಹಜೀವಿ ಅಕಾಡೆಮಿ ಯೂಟ್ಯೂಬ್ ಕ್ಲಾಸ್ ಒಳಗಡೆ ಎಲ್ಲನೂ ಅಪ್ಲೋಡ್ ಹಾಕಿದ್ದೀನಿ. ಆದ್ರೆ ಖುಷಿ ಅನಿಸುತ್ತೆ, ಇಷ್ಟೊಂದು ವಿದ್ಯಾರ್ಥಿಗಳು ಇದನ್ನ ಯೂಸ್ ತೊಗೊಳಕತ್ತೀರಿ, ಲಕ್ಷಾಂತರ ವಿದ್ಯಾರ್ಥಿಗಳು ನೋಡಿ. ಸೊ ನನಗೆ ಕಮೆಂಟ್ನು ಹಾಕಿದಿರಿ, ಸರ್ ಚೆನ್ನಾಗಿ ಮಾಡಕತ್ತೀರಿ, ಇದನ್ನು ಕಂಟಿನ್ಯೂ ಮಾಡಿರಿ ಅಂತ ಹೇಳಿ ಕೇಳ್ತೀರಿ. ಸೊ ಲೈವ್ ಕ್ಲಾಸ್ ಮಾಡಂತ ಹೇಳ್ತೀರಿ. ಸೊ ಸಮಯ ಸಿಗಾಕತ್ತಿಲ್ಲಪ್ಪಿ, ಡ್ಯೂಟಿ ಮ್ಯಾಗ ಅಡ್ಜಸ್ಟ್ ಆಗಾಕತ್ತಿಲ್ಲ. ಆ ಕಾರಣಕ್ಕಾಗಿ ಡ್ಯೂಟಿ ಅಡ್ಜಸ್ಟ್ ಆತಂದ್ರೆ ಕ್ಲಾಸಸ್ಸನ್ನು ಲೈವ್ ಆಗಿ ಮಾಡ್ತೀನಿ. ಸೊ ಆದಷ್ಟು ಏನತ್ತಿಲ್ಲ ನಾನು ಕೂಡ ತಯಾರಿ ಮಾಡ್ಕೊತ ನಿಮಗೂ ಹೆಲ್ಪನ್ನು ಮಾಡಾಕತ್ತೀನಿ. ಸೊ ನೋಡ್ರಿ, ಇನ್ನು ಯಾರ ಅಕಾಡೆಮಿದು ಚಾನಲ್ಗೆ ಸಬ್ಸ್ಕ್ರೈಬ್ ಇಲ್ಲ, ಸಬ್ಸ್ಕ್ರೈಬ್ ಆಗ್ರಿ. ಸೊ ಹಂಗ ಏನತ್ಲ ಮತ್ತೊಬ್ಬರು ನಿಮ್ಮದು ಯಾರು ದೋಸ್ತರ ಆರ್ಮಿ ಆಗಿ SSCಗಾಗಿ ರೈಲ್ವೆಗೆ ತಯಾರಿ ಮಾಡಕತ್ತಾರ ಅಂಥವ್ರಿಗೆ ವಿಡಿಯೋನ ಶೇರ್ ಮಾಡಿರಿ. ವಿದ್ಯಾರ್ಥಿಗಳ ವಿಶೇಷ ಪ್ರಶ್ನೆ ಅಂತ ಯಾಕೆ ಹಾಕಿನಂದ್ರೆ, ಸಾಕಷ್ಟು ಪ್ರಶ್ನೆಯನ್ನು ಕಳಿಸಿದ್ರಿ. ಸೊ ಆದ್ರೆ ಏನತ್ಲ ವಿಶೇಷವಾಗಿರ್ಬೇಕು ಅಂದ್ರೆ ಅವು ಹೆಂಗಂದ್ರೆ ಎಷ್ಟೇ ಬಿಡಿಸಿದ್ರು ಕೂಡ ಹುಡುಗರಿಗೆ ಕನ್ಫ್ಯೂಷನ್ ಆಗಬೇಕು. ಆ ಥರ ಪ್ರಶ್ನೆಗಳನ್ನ ಮಾತ್ರ ಇವತ್ತು ನಿಮ್ಮ ಮುಂದೆ ತೊಗೊಂಬಂದಿನಿ. ಅಂದ್ರೆ ಸಿಂಪಲ್ ಆಗಿ ಕೇಳಿರ್ತಕ್ಕಂಥವು ಪ್ರಶ್ನೆಗಳೇನಿತ್ತಲ್ಲ ಅದನ್ನ ಏನೈತಿ ಅವ್ರಿಗೆ ಬಿಡಿಸಿ ಕಳಿಸಿದ್ದೀನಿ. ಸೊ ಈಗ ನೋಡ್ಕೊಳ್ರಿ, ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿ ನೋಡ್ರಿ, ಪ್ರಶ್ನೆ ಏನೈತಪ್ಪ ಅಂತಂದ್ರೆ ನೋಡ್ಕೊಳ್ರಿ, ಇದು ಸಾಮ್ಯತೆಗೆ ಸಂಬಂಧಪಟ್ಟಿರ್ತಕ್ಕಂಥ ಪ್ರಶ್ನೆ ಐತಿ. TEA ZBDFSU ಅಂತ ಸಂಬಂಧೈತಿ. ಅಂದ್ರೆ ಇಲ್ಲಿ ಹೆಂಗೆ ಇದು ಸಂಬಂಧ ಬಂತ ತಕ್ಷಣ ಕನ್ಫ್ಯೂಸ್ ಆಗುತ್ತೆ ಮನುಷ್ಯ. ಸೊ ಆ ಥರ ಕನ್ಫ್ಯೂಸ್ ಆಗ್ಬೇಕಾದ್ರೆ ಇದನ್ನ ನೋಡ್ಕೋಬೇಕ. ಹೆಂಗ ಟಿ ಐತೆ, ಟಿಗೆ ಜಡ್ಗೆ ಏನು ಸಂಬಂಧ ಐತಿ? UVWXYZ R ನಂಬರ್ ಐತಿ. ಸೊ R ನಂಬರ್ ಮುಂದೆ B ಏನೈತಿ? ಜಡ್ ನಿಂತರ AB ಅಂದ್ರೆ 2 ನಂಬರ್ ಆಯಿತು. ನೆಕ್ಸ್ಟ್ E ಐತಿ, FGHIJ ಇಲ್ಲ. ಸೊ ಅಂದ್ರೆ ಇದು ಕನ್ಫ್ಯೂಷನ್ ಐತಿ. ಇಲ್ಲಿ E ಐತೆ, ಸೊ ಇದು D ಹೆಂಗೆ ಬಂತು? ಇಲ್ಲಿ ನೋಡ್ರಿ, ಇಲ್ಲಾರೆ 3 ಅಕ್ಷರ ಅದಾವ, ಇಲ್ಲಿ 6 ಅಕ್ಷರ ಅದಾವ. ಸೊ 3 ಅಕ್ಷರದ ಪದ ಆಯ್ತು ಅಂದ ಬಳಕ ಇಲ್ಲಿ 6 ಅಕ್ಷರ ಪದ ಐತೆ ಅಂದ್ರೆ ಒಂದಕ್ಕೊಂದು ಸಂಬಂಧ ಇಲ್ಲ ಅಂದ್ಬೇಕು. ಇಲ್ಲಿರುವಂತಹ ಒಂದು ಅಕ್ಷರಕ್ಕೆ ಇಲ್ಲಿ 2 ಅಕ್ಷರಕ್ಕೆ ಏನಾರು ಸಂಬಂಧ ಐತೆ ನೋಡ್ಕೋಬೇಕು. ಟಿ ಇಲ್ಲೈತಿ, ZB ಐತೈತಿ, E ಐತಿ, DF ಐತೆ. ಸೊ DF ಅಂದ್ರೆ ಏನ? E ಆಗಣ F ಬರ್ತೈತಿ. ಸೊ D ಆಗಣ E ಬರ್ತೈತಿ. ಅಂದ್ರೆ ಹಿಂದೆ ಮುಂದಿನ ಅಕ್ಷರ ಐತಿ. ಸೊ ಓಕೆ, ಇದು ಹಿಂದೆ ಮುಂದಿನ ಅಕ್ಷರ ಐತೆ ಅಂದ ಬಳಕ ಅವಾಗ A ಇಲ್ಲೈತಿ, ಎದ ನಂತರ ಯಾವ್ದು ಬರುತ್ತೆ? B ಬರುತ್ತೆ. ಸೊ ಇಲ್ಲಿ ನೋಡ್ಕೊಡ್ರಿ ಹೆಂಗೆ ಮಾಡಿದಾನಂತಂದ್ರೆ ಅವ TEA. ಸೊ ಈಗ ಏನು ಮಾಡೋಣಂತಂದ್ರೆ A ಅನ್ನೋದನ್ನು, ಸೊ ಲಾಸ್ಟ್ನೇ ಅಕ್ಷರವನ್ನು ಫಸ್ಟಿಗೆ ತಂದ ಅವಾಗ ಏನು ಮಾಡೋಣ, ಎದ ಹಿಂದ್ಗಡೆ ಅಂದ್ರೆ ABCD ಕಂಪ್ಲೀಟ್ ಆದ ಬಳಕ ಹಿಂದ್ಗಡೆ ಹೋದಾಗ ಜಡ್ ಆಕೈತಿ. ಸೊ ಜಡ್ದಿಂತ್ರ ಮುಂದ್ಗಡೆ ಹೋಗೋದಂದ್ರೆ A ಅಂತ ಸ್ಟಾರ್ಟ್ ಆಕೈತಿ, ಹೇಳಿದೆ ನಾನು. ಸೊ ಯಾರಿಗೆ ಈ ಥರ ತಿಳಿಲಿಲ್ಲ ಅಂದ್ರೆ ಅವು ಕೋಡಿಂಗ್ ಸಾಮ್ಯತೆಗಳು ಅದನ್ನೆಲ್ಲ ಕ್ಲಾಸ್ಗಳು ನೋಡ್ಕೊಡ್ರಿ, ಆರಾಮಾಗಿ ತಿಳಿದೈತೆ. ಇನ್ನು ಮುಂದೆ A ಇದಕ್ಕಿದ್ದಂಗೆ ಐತಿ ಇಲ್ಲಿ. ಸೊ ಇದು ಇದಕ್ಕಿದ್ದಂಗೆ ಇರಲಿ. ನೆಕ್ಸ್ಟ್ ಏನೈತಿ? B ಅಂತೈತಿ ನೋಡ್ರಿ, ZB ಅಂತೈತೆ. ಸೊ ನೆಕ್ಸ್ಟ್ ನೋಡ್ಕೊಡ್ರಿ, E ಐತಿ. ಸೊ ಈ ನಡಬರ್ಕ ಇದಕ್ಕಿದ್ದಂಗೆ ಇಟ್ಟ ಅದನ್ನು. D ಐತಿ, D ಆದ ಬಳಕ E ಬರುತ್ತೆ, ಅದನ್ನು ಬಿಡ್ರಿ. E ಆಗೋಣ F ಬರುತ್ತೆ. T ಐತಿ, T ಆಗೋಣ ನೆಕ್ಸ್ಟ್ ಏನೈತಿ? STU ಬರುತ್ತೆ. T ಒಂದು ಬಿಟ್ಟಾನು U ಅಂತ ಬರ್ರಿ. ಅಂದ್ರೆ ZBDFSU ಅಂತ ಆಯ್ತಲ್ಲ. ಸೊ ಸೇಮ್ ಪ್ರೊಸೆಸ್ ಇದೈತಿಲ್ಲ ನೋಡ್ಕೋಬೇಕು. N ಐತೆ, ಸೊ MNO ಅಂದ್ರೆ N ಇಲ್ಲಿ ಬರ್ಬೇಕು, O ಐತೆ. I ಐತಿ, HIJ ಅಂದ್ರೆ I ಇಲ್ಲಿ ಬರ್ಬೇಕಾಗಿತ್ತು, J ಐತಿ. S ಐತಿ, RST ಅಂದ ಬಳಕ RIO ಏನು ಬರುತ್ತೆ ಅಂತ ನೋಡ್ಕೋಬೇಕು. RIO. ಸೊ ಇಲ್ಲಿ R ಫಸ್ಟಿಗೆ ಬರ್ಬೇಕು ನಮಗೆ, R ಫಸ್ಟಿಗೆ O ಬರ್ಬೇಕು ಫಸ್ಟಿಗೆ. O ಹೋಗೋಣ NOP ಅಂದ್ರೆ ಅದನ್ನು ಬಿಡೋದು ನಡಬಾರ್ಕಿಂದ. I ಐತಿ, I ಇದಕ್ಕಿದ್ದಂಗೆ ಐತಿ, HIJ. ಓಕೆ, R ಅಂದ್ರೆ QRS. ಸೊ ಆಪ್ಷನ್ದಾಗ ಎಲ್ಲೈತಿ ನೋಡ್ಕೊಡ್ರಿ, NPHJQS. ಎಮ್ ಐತಿದ, ಇದು NPHJQS ಆನ್ಸರ್. ನೋಡ್ರಿ ಎಷ್ಟು ಕನ್ಫ್ಯೂಷನ್ ಮಾಡಿ ನೋಡ್ರಿ. ಏನು ಈಜಿ ಐತಿದ ಅಂದ್ರೆ ತಿಳ್ಕೊಂಡು ಈ ಥರ ಬಿಡಿಸ್ರಿ ಅಂದ್ರೆ ಈ ಥರ ಕಂಟಿನ್ಯೂ ಆಗಿ ಬಿಡಿಸೋದ್ರಿಂದ ಏನಾಕೈತಿ, ನಮ್ಗೆ ಈಜಿ ಆಗಿಬಿಡ್ತೈತಿ. ಸೊ ಅದಕ್ಕೆ ಏನೈತಿಲ್ಲ ಒಂದು ಸ್ವಲ್ಪ ಯೋಚನೆ ಮಾಡ್ಬೇಕಾ. ಇದು ಸಿಂಪಲ್ ಆಗೈತಿ, 3 ಅಂದ್ರೆ ಇದೊಂದು ಸ್ವಲ್ಪ ನಿಮಗೆ ಡಿಫಿಕಲ್ಟ್ ಆಗಿತ್ತರ ಇದನ್ನು ಬಿಡಿಸಿನಿ. ಇದೇ ಥರ ಅಂತಲೇ ಇದನ್ನು ಸೇಮ್ ಬಿಡಿಸಿನಿ. ಸೊ ಹೆಂಗೆ ಐತಿ ತಕ್ಷಣ ನೋಡ್ಕೊಡ್ರಿ, ಇದನ್ನು ಇದಕ್ಕೆ ಕಮೆಂಟ್ ಮಾಡಿರಿ ಇದನ್ನು.
ಸೊ ಕಮೆಂಟ್ ಮಾಡಿರಿ. ಇದಕ್ಕೆ ಆನ್ಸರ್ ಏನಂತಲ್ಲ ಕಮೆಂಟ್ ಮಾಡಿರಿ. ಇದು ನಿಮಗೆ ಹೋಮ್ವರ್ಕ್ ಇದು HW ಇದು ನಿಮಗೆ. ಓಕೆ, ಎಲ್ಲರೂ ನನಗೆ ಕಮೆಂಟ್ ಮಾಡ್ಬೇಕು. ಮತ್ತು ಕ್ಲಾಸ್ ಯಾರು ನೋಡಕತ್ತೀರಿ ಅಂತಿಲ್ಲ ಅಂಥವ್ರೆಲ್ಲ ನನಗೆ ಕಮೆಂಟ್ ಮಾಡ್ಬೇಕು. ಅಂದ್ರೆ ನನಗೂ ಕೂಡ ಅನಿಸ್ತೈತಿ, ಅಂದ್ರೆ ನಾನು ಕೊಡಕತ್ತಿರ್ತಕ್ಕಂಥ ಕ್ಲಾಸ್ ಹುಡುಗರು ಯೂಸ್ ತೊಗೊಳಕತ್ತಾರ, ಪ್ರಾಕ್ಟೀಸ್ ಮಾಡಕತ್ತಾರ ತೇಶನ. ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಪ್ರಶ್ನೆಗಳು ಡಿಸ್ಕಷನ್ ಮಾಡ್ತಿರ್ತೀನಿ ನಾನು. ನನಗೆ ಮ್ಯಾಥ್ಸ್ ಕ್ಲಾಸ್ ಸ್ಟಾರ್ಟ್ ಮಾಡ್ರಿ ಅಂತ ಹೇಳಕತ್ತೀರಿ ಸರ್. ಮ್ಯಾಥ್ಸ್ ನೋಡ್ರಿ, ನನಗೆ ಆದಷ್ಟು ನಾನು ಕೂಡ ಸ್ಟಡಿ ಮಾಡಕತ್ತೀನಿ. ಅದು ಒಂದು ವೇಳೆ ನನಗೆ ಕರೆಕ್ಟಾಗಿ ನಾನು ಕ್ಲಿಯರಾಗಿ ಹೇಳಕ್ಕೆ ಬರ್ತಾರೆ ಮಾತ್ರ ಮ್ಯಾಥ್ಸನ್ನು ಕ್ಲಾಸ್ ಸ್ಟಾರ್ಟ್ ಮಾಡ್ತೀನಿ. ಇಲ್ಲಿಕಂದ್ರೆ ರೀಸನಿಂಗ್ ಅಂತೂ ಪರ್ಫೆಕ್ಟ್ ಮಾಡಿಸ್ತೀನಿ. ಸೊ ರೀಸನಿಂಗ್ 20 ಮಾರ್ಕ್ಸ್ ನಿಮಗೆ ಒಟ್ಟ ಹೋಗಬಾರ್ದು. 1 ಮಾರ್ಕ್ಸು ನಿಮ್ದು ಎಲ್ಲಿ ಮಿಸ್ ಆಗಬಾರ್ದು. ಆ ಥರ ಏನತ್ಲ SSCದು GD 2026ರಾಗ ನನ್ನ ಕ್ಲಾಸ್ಗಳು ಎಲ್ಲರೂ ನೀವು ಎಲ್ಲನೂ ಸರಳವಾಗಿ ಹೇಳಿದ್ದೈತೆ. ಎಲ್ಲನೂ ಸಣ್ಣ ಹುಡುಗರಿಗೆ ಹೇಳ್ದಂಗೆ ಹೇಳೀನಿ. ಅದನ್ನು ಎಲ್ಲರ ಕ್ಲಾಸ್ಗಳು ಪೂರಾ ಕ್ಲಿಯರಾಗಿ ನೋಡಿದ ಬಳಿಕ ನಂದು ಇದೊಂದು ಮಾರ್ಕ್ಸ್ ಹೋಗಿದ್ದೀರಿ ಸರ್ ಅಂತ ಹೇಳ್ರಿ ಅಂದ್ರೆ ನಾನು ಹೇಳಿದ್ದು ಕೊಡ್ತೀನಿ. ಯಾಕಂದ್ರೆ ಅಷ್ಟು ನಿಮಗೆ ತಿಳಿಯೋ ರೀತಿ ಒಳಗನ ಕ್ಲಾಸ್ಗಳನ್ನ ಮಾಡಾಕತ್ತೀನಿ. ಸೊ ಇದನ್ನು ನೋಡ್ಕೊಳ್ರಿ. ಇದನ್ನು ಪದಸಿರಿ, ಇದು HW ಕೊಟ್ಟಿನಿ. ಸೊ ಇದನ್ನೇನೈತಿಲ್ಲ ಪದಸಿರಿ ನಿಮ್ಮ ಮನೆಯೊಳಗೆ ಬಿಡಿಸ್ರಿ. ಇದನ್ನು ಬಿಡಿಸ್ರಿ. ಈ ಕ್ವಶನ್ ಏನೈತಿಲ್ಲ ಬಿಡಿಸಿ ನನಗೆ ಕಮೆಂಟ್ ಮಾಡಿರಿ ನಾನು. ಓಕೆ, ಇದು ನಿಮಗೆ ಬಿಟ್ಟಿದ್ದ. ನೆಕ್ಸ್ಟ್ ನಿಮಗೆ ಗೊತ್ತಾಗ್ಲಿಕ್ಕಾರ ಮತ್ತೆ ನೆಕ್ಸ್ಟ್ ಕ್ಲಾಸ್ನೇ ಹಾಕ್ತೀನಿ. ಇದು 2ನೇ ಪ್ರಶ್ನೆ ನೋಡ್ರಿ. ಸೊ 2ನೇ ಪ್ರಶ್ನೆ ಏನೈತಿ, I4D G9F ಹೆಂಗೆ ಬಂದೈತಿದ? ಐಗೆ ಜಿಗೆ ಏನೈತೆ ನೋಡ್ಕೊಡ್ರಿ ಸಂಬಂಧ. I J K L M N G H I G ಐತ್ರಿ. G H I H -1 ಅಂದ್ರೆ 2ನೇ ಅಕ್ಷರ ಹಾಕಿ -2 ಅಂತ ಬರ್ಕೊಡ್ರಿ. D ಐತಿ E F ಅಂದ್ರೆ +2. ಸೊ +2 ಅಂದ್ರೆ ಏನು ಬಿಡೋನು, ಆಯ್ದ 2ನೇ ಹಿಂದ್ಗಡೆ ಅಕ್ಷರ HI. ಓಕೆ, ಅದ ಏನೈತಿ ಡಿ ಅನ್ನೋದಂತಿ ಮುಂದ್ಗಡೆ ಅದ. ಅಂದ್ರೆ ಇದ್ರದ್ದು ಹಿಂದ್ಗಡೆದು ಆ್ಯಡ್ ಮಾಡಕ್ಕೆ ಒಂದನ್ನು ಮೈನಸ್, ಇದ್ರ ಮುಂದ್ಗಡೆ ಆ್ಯಡ್ ಅಂತೇಳಿ ಪ್ಲಸ್ ಮೈನಸ್ ಅದ್ರಾಗ ಹೇಳಿ ನಿಮ್ಮ ಕೋಡಿಂಗ್ ಡಿಕೋಡಿಂಗ್ ಒಳಗೆ. ಓಕೆ, ಇಲ್ಲಿ 4 ಬರ್ದಾನ, ಇಲ್ಲಿ 9 ಬರ್ದಾನ. ಇಲ್ಲಿ ಹಂಗೆ ಇದು ಬತ್ತು 4ರಾಗ 4 ಕೂಡಿಸ್ರಿ 8 ಆಗ್ಬೇಕಿತ್ತು. ಇಲ್ಲ 4ರಾಗ 4 ಕೂಡಿಸಿ 1 ಪ್ಲಸ್ ಹೆಚ್ಚು ಮಾಡ್ಯಾನ. ಸೊ ಹಂಗಿತ್ತರ 16 ಕೂಡಿಸ್ರಿ 8 ಹಾಕಿತ್ತು ರೀ, 32 ಹಾಕಿತ್ತು. ಆದ್ರೆ ಇಲ್ಲಿ 25 ಐತಿ. ಕನ್ಫ್ಯೂಸ್ ಹಾಕೋಬಿಡ್ರಿ. ಇದು ಸೇಮ್ ಆದ್ರೆ ಇದನ್ನ ನೋಡ್ಕೊಡ್ರಿ. ಇದಕ್ಕೆ ಸಂಬಂಧ ಐತಿ ವ್ಯತ್ಯಾಸ ಅಂತಿಸಿದ. ಎಲ್ ಐತಿ JKL ಅಂದ್ರೆ -2 ಐತೆ. ಸೊ ಇಲ್ಲಿ STU ಅಂದ್ರೆ +2 ಐತೆ. ಹಾಂ, +2 -2 ಐತೆ ಅಂದ ಬಳಿಕ ಇಲ್ಲಿ -2 ಮಾಡಿರಿ. ಸೊ +2 ಮಾಡಿರಿ. ಇಲ್ಲಿ UVW ಅಂದ್ರೆ U ಬರುತ್ತೆ ಇಲ್ಲಿ. ಸೊ U ಬರುತ್ತೆ. ಇನ್ನು STU +2 ST ಅಂದ್ರೆ ಸ್ಪೇಸ್ ಬಿಡ್ರಿ, ಅಲ್ಲಿ ಅಕ್ಷರ ಬರಿಬೇಕಲ್ಲ. T ಅಂದ್ರೆ UT ಅಂತ ಅಂದ್ರೆ ನೋಡ್ರಿ, ಇಲ್ಲಿ UT ಐತಿ, ಇಲ್ಲಿ UT ಐತಿ, ಇಲ್ಲಿ UT, ಇಲ್ಲಿ UT, ಎಲ್ಲಾದ್ರ UT ಐತಿ. ಅಂದ್ರೆ ನಮಗೆ ಬೇಕಾಗಿದ್ದೇನ ನಡಬಾರ್ಕಿನ ಅಕ್ಷರ ಬೇಕಾಗಿತ್ತು ಈಗ, ಅದು ನೋಡ್ಕೋಬೇಕು. ಸೊ ಇದು ಹೆಂಗೆ ಬತ್ತು, 2 2 4. ಓಕೆ, 2 3 6 ಆಕೈತಿ, 2 4 8 ಆಕೈತಿ. ಅಲ್ಲ 3 3 9. ಸೊ ಓಕೆ, ಅಂದರೆ 2 × 2 3 × 3. ಓಕೆ, ಸೊ ಇದು 4 4 16, 4 × 4 5, 5 × 5 ಅಂದ್ರೆ ನೋಡ್ರಿ. ಸೊ ಹೆಂಗೆ ಮಾಡ್ಯಾನಂದ್ರೆ ಇಲ್ಲಿ 2ರ ವರ್ಗ, 3ರ ವರ್ಗ, 4ರ ವರ್ಗ, 5ರ ವರ್ಗ. ಸೊ 5ರ ವರ್ಗ 25 ಐತಿ. ಅಂದ್ರೆ ಏನು ಮಾಡ್ಯಾನಂದ್ರೆ 16 ಐತೆ, 4 ಆದ ಬಳಿಕ 5 ಐತಿ. ನೀವು ಇಲ್ಲಿ 3 ಆದ ಬಳಿಕ ಇದನ್ನ ನೋಡಕ್ಕೆ ಹೋಗ್ಬೇಡ್ರಿ ಅದನ್ನು. ಅಂದ್ರೆ ಒಂದಕ್ಕೊಂದು ಇವೆರಡಕ್ಕೂ ಸಂಬಂಧಗಳು ನೋಡ್ಕೋಬೇಕು. ಇದೇ ಥರ ಏನೈತಿಲ್ಲ ಇದಕ್ಕೆ ಸಂಬಂಧ ಹುಡ್ಕಾಡ್ಬೇಕು ನಾವು. ಈಗ 64 ಐತಿ, ಇದು ಎಷ್ಟರ ವರ್ಗ? 6ರ ವರ್ಗ ಅಲ್ಲ, 7 7 64, 8 8 64 ಆಕೈತಿ. 7 7 ಅಲ್ಲ, 8 8 8ರ ವರ್ಗ 64, 9ರ ವರ್ಗ 81. ಅಂದ್ರೆ 4ರ ನಂತರ 5 ಹಾಕ್ಯಾನ, 2ರ ನಂತರ 3 ಹಾಕ್ಯಾನ. ನೀವೆಲ್ಲರೂ ಕರ್ತ ಇಲ್ಲಿ 3 ಆದ ಬಳಿಕ ಇಲ್ಲಿ 4 ಬಂದೈತಿ, ಇಲ್ಲಿ 5 ಆದ ಬಳಿಕ ಇಲ್ಲಿ 6 ಬರಬೇಕಿತ್ತು. ಇದು ಕ್ವಶನ್ ತಪ್ಪೈತಿ. 6 6 36 ಆಗಬೇಕಿತ್ತು, ತನ್ನಕೊಳಂಗಿಲ್ಲ. ಅಂದ್ರೆ ಇವೆರಡಕ್ಕೂ ಸಂಬಂಧ ಪ್ರಕಾರ ಇದಕ್ಕೆ ಸಂಬಂಧ ಐತಿ ಹೇಳ್ತಾನವ. ಅಂದ ಬಳಿಕ 81. ಸೊ U81T ಇಲ್ಲೈತಿ ಆನ್ಸರ್, ಸರಿಯಾದ ಉತ್ತರ ಆನ್ಸರ್ ಇದು. ಸೊ ಸೇಮ್ ಅದೇ ಪ್ರಕಾರ ಐತಿಲ್ಲ ನಿಮಗೆ ಇಲ್ಲೊಂದು ಕ್ವಶನ್ ಕೊಟ್ಟಿನಿ. ಇದು ಹೆಂಗೈತೆ ತಿಳಿಸಿಂದ ಹೋಮ್ವರ್ಕ್ ಮಾಡಿರಿ.
ಕಮೆಂಟ್ ಮಾಡಿರಿ. ಇದು ನಿಮ್ಗೆ ಇವೆಲ್ಲ HW ಏನು ಹಾಕಿರ್ತೀನಿ ಅದನ್ನೆಲ್ಲ ಬಿಡಿಸಿ ನನಗೆ ಕಳಿಸ್ಬೇಕು ನೀವು ಕ್ಲಾಸ್ ನೋಡೋರು. ಅಂದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಮಾಡಿ ಹಾಕ್ತೀನಿ. ನಿಮಗಂದ್ರೆ ಯೂಸ್ ಆಗೋದು ದೇಶ ನಮಗೆ ಗೊತ್ತಾಗಬೇಕಲ್ಲ. ಇಷ್ಟೆಲ್ಲ ಡ್ಯೂಟಿ ಒಳಗೆ ನಾವು ಸಮಯ ತೊಗೊಂಡು ಕಿಸಿ ನಿಮ್ಮ ಸಂಬಂಧ ಹೆಲ್ಪ್ ಮಾಡಕತ್ತೀವಿ. ಆದಷ್ಟು ಉಪಯೋಗ ತೊಗೊಳ್ರಿ. ಮನ್ಯಾಗ ಕೂತಾದ್ರು ಕ್ಲಾಸಿಗೆ ಬಂದವ್ರಂತ ಕ್ಲಾಸ್ನಾಗ ಎಲ್ಲನೂ ಕಲಿಲಕತ್ತಾರ. ಯಾಕಂದ್ರೆ ಅವರೆಲ್ಲನೂ ದುಡ್ಡು ಇದ್ದವ್ರು ಅದಾರ. ಸೊ ಯಾರಿಗೆ ಮನೆ ಒಳಗೆ ದುಡ್ಡು ಕಟ್ಟೋಕ್ಕಾಗಲ್ಲ ಅಂಥವ್ರಿಗಾಗಿನ ಇವು ಕ್ಲಾಸ್ಗಳೆಲ್ಲನೂ ಯೂಸ್ ಆಗೋದು. ಸಾಕಷ್ಟು ಈಶ್ವರಗಿರಿ ಸರ್ ಹೇಳ್ತಾರೆ, ನಮ್ಮ ಬೆಳಗಾವಿಯದವರು ಸಿಂಗಾಡಿ ಸರ್ ಅಂತ ಅವರು ಕ್ವಶನ್ ಪೇಪರ್ ಬಿಡಿಸ್ತಾರೆ. ನಮ್ಮ ಬಾಹುಬಲಿ ಸರ ಬಿ ಕೆ ಅಂತೇಳಿ ಕಿಶಿಂದ ಐತೆ ನಮ್ಮ ಅಕಾಡೆಮಿ ಸರ್ ಇವ್ರ, ನಮ್ಮ ಸ್ನೇಹಜೀವಿ ಅಕಾಡೆಮಿಯ ಸರ್ ಇವರು ಮ್ಯಾಥ್ಸ್ ಮೆಂಟಲಿಬಿಲಿಟಿ ಹೇಳ್ತಾರೆ ಇವ್ರು ನಮ್ಮ ಅಕಾಡೆಮಿದು. ಸೊ ಇವ್ರು ಏನೈತಿಲ್ಲ ಹಳೆ ಪ್ರಶ್ನೆ ಪತ್ರ ಮ್ಯಾಥ್ಸಿಗೆ ಸಂಬಂಧಪಟ್ಟಿರ್ತಕ್ಕಂಥ ಬಿಡಿಸ್ತಾರೆ ಬಿ ಕೆ ಸರ್ ಅಂತೇಶಿಂದ. ಅಂದ್ರೆ ಬಾಹುಬಲಿ ಸರ್ ಅಂತೇಶಿಂದ ಅಗದಿ ಪದಸರಿ ನಿಮಗೂ ಕೂಡ ತಿಳಿಯೋ ರೀತಿಯಲ್ಲಿ ಬಿಡಿಸ್ತಾರೋ. ಅದನ್ನು ಯೂಟ್ಯೂಬ್ನಾಗ ಹೋಗಿ ನೋಡ್ಕೊಡ್ರಿ. ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ ಇದು ಯಾವ ಥರ ಬಂದೈತಿ ದೇಶದಿಂದ. ಇದು ದೊಡ್ಡ ಕನ್ಫ್ಯೂಷನ್ ಐತಿಪ್ಪ ನನಗೆ. ಇದೇನೈತಿಲ್ಲ ಇದನ್ನು ಬಿಡಿಸ್ಬೇಕಂದ್ರೆ ಅರ್ಧ ತಾಸು ಟೈಮ್ ತೊಗೊಂಡೈತಿ ನನಗಂದ್ರೆ. ಅಷ್ಟು ಎಲ್ಲನೂ ಕಲಿಬೇಕಂದ್ರೆ ಏನೈತಿಲ್ಲ ಒಂದು ಸ್ವಲ್ಪ ಸಮಯ ತೊಗೊಳೈತೆ. ಅದಕ್ಕೇನೈತಿಲ್ಲ ಇದು ಹೆಂಗೆ ಬಂದೈತಿ ದೇಶದಿಂದ ನೋಡ್ಕೊಡ್ರಿ. ನೋಡ್ರಿ, ಸೊ ಇಲ್ಲೈತಾ +1 ಮಾಡ್ಯ ಅಂತ ತಿಳ್ಕೊನು. ಓಕೆ, +1 ಮಾಡ್ರೆ 0 ಆಯ್ತು. ಅಂದ್ರೆ -1 ಐತಿ, +1 ಆಯ್ತಾ. +2 ಮಾಡ್ಯಾನ. ಸೊ 2 ಮಾಡಿದಂದ್ರೆ ಎಷ್ಟು ಆಗಬೇಕಿತ್ತು? 2 ಮಾಡ್ರೆ 3 ಆಯ್ತು. ಅಂದ್ರೆ ಇಲ್ಲಿ 2 ಆಗಬೇಕಿತ್ತು. 0ಕ್ಕೆ 2 ಪ್ಲಸ್ ಮಾಡ್ರೆ 2 ಆಗಬೇಕಿತ್ತು. 2 ಪ್ಲಸ್ ಇದನ್ನ 1 ಮಾಡ್ಯ ಅಂತ ತಿಳ್ಕೊನ. ಓಕೆ, ಇನ್ನು ನೆಕ್ಸ್ಟ್ 8 ಐತಿ. 8 3 2 8 ಆಕೈತೆ ಅಲ್ಲ. ಸೊ ಇಲ್ಲಿ ಏನು ಮಾಡ್ಯಾನಂದ್ರೆ +5 ಮಾಡ್ಯಾನ. ಮತ್ತಿಲ್ಲಿ 5 ಮಾಡ್ಯಾನ. ಇಲ್ಲಿ ನೆಕ್ಸ್ಟ್ 8 ಐತಿ +7 ಮಾಡ್ಯಾನ. ಇಲ್ಲಿ ನೆಕ್ಸ್ಟ್ ನೋಡ್ಕೊಳ್ರಿ ಎಷ್ಟು ಬರ್ಬೇಕಂತ. ಇಲ್ಲಿ ಹೆಂಗೆ ಮಾಡ್ಯಾನು 8 ಏನೋ 2 5 7 ಏನು ಬೆಸ ಸಂಖ್ಯೆ ಅದೈತಿ ಅಲ್ಲ. ವರ್ಗ ಹೋಗೋದ ಸಂಖ್ಯೆ ಐತಿ, ಭಾಗ ಹೋಗೋದ ಸಂಖ್ಯೆಗಳು ಇಲ್ಲ. ಸೊ ಭಾಗ ಹೋಗೋದ ಸಂಖ್ಯೆಗಳೈತೆ ಇಲ್ಲ. ಹಂಗಿತ್ತರ ನೆಕ್ಸ್ಟ್ ಭಾಗ ಹೋಗೋದ ಸಂಖ್ಯೆ ಯಾವ್ದ? 8 ಬರ್ತೈತಿ, 9 ಬರ್ತೈತಿ, 11 ಕೂಡಿಸಿ ಆಕೈತಿ ನೋಡ್ರಿ. 26 ಆಪ್ಷನ್ದಾಗ ಇಲ್ಲ. ನಮ್ಮ ಪ್ರಕಾರ ಏನಂತಿ ಭಾಗ ಹೋಗೋದು ಸಂಖ್ಯೆ ಅಂತ ಅನ್ಕೊಂಡಿದ್ರೆ 11 ಕೂಡಿಸ್ತಿದ್ವಿ ನಾವು. 11 ಕೂಡಿಸಿದ್ರೆ ಏನಂತಿ 26 ಆಪ್ಷನ್ದಾಗ ಇಲ್ಲ. ಅಂದ ಬಳಕೆ ಏನು ನೋಡ್ಕೋಬೇಕಂದ್ರೆ ಮತ್ತೆ ಇದಕ್ಕೆ ಏನು ಲಿಂಕ್ ಐತೆ ನೋಡ್ಕೊಡ್ರಿ. ಸೊ +2 ಅಂದರೆ ಇಲ್ಲಿ 3 ಮಾಡ್ಯ ನಾವು. ಓಕೆ, ಇದಕ್ಕೆ +2 ಅಂದ್ರೆ 3 2 ಕೂಡಿಸ್ರೆ 5. ಸೊ +2 5 2 ಕೂಡಿಸ್ರೆ 7. ಸೊ +2 5 2 ಕೂಡಿಸ್ರೆ 9 ಕೂಡಿಸಿ ನೋಡ್ರಿ. 15 + 9 24 ಆನ್ಸರ್ ಐತಿ. ಸೊ ಸರಿಯಾದ ಉತ್ತರ ಇದು. ನೋಡ್ರಪ್ಪ ಎಷ್ಟು ಹೆಂಗೆ ಟ್ವಿಸ್ಟ್ ಆಗಿರ್ತಾವೆ ನೋಡಿ ಪ್ರಶ್ನೆಗಳು. ಏನತ್ತಿಲ್ಲ ನಮಗೇನಿಸ್ತತಿ ಇದೇನು ಬತ್ತಪ್ಪ ಹೆಂಗೆ ಬದತ್ತೆ ನೋಡ್ಕೊಂಡ್ಬಿಡ್ತೀವಿ ನಾವು. ಆದ್ರೆ ಒಂದಕ್ಕೊಂದು ಸಂಬಂಧಗಳು ಇದಕ್ಕೆ ಸಂಬಂಧ ಐತಿ. ಸೊ ಅದ್ರ ಜೊತೆಗೆ 1 3 5 7 9 ಅಂದ್ರೆ ವರ್ಗ ಹೋಗೋದ ಸಂಖ್ಯೆಗಳು ತನ್ಕೋಬೋದಾಗಿತ್ತ. ಇಲ್ಲ ಬೆಸ ಸಂಖ್ಯೆಗಳು ತನ್ಕೋಬೇಕು. 3 5 7 ಆಯಿತು, ಮುಂದೆ 9 ಬೆಸ ಸಂಖ್ಯೆಗಳ ಸರಣಿ ಐತಿದ. ಅದನ್ನು ಅದ್ರನ್ನ ತಿಳ್ಕೊಬೋದು. ಆದರೆ ನೋಡ್ರಿ ನಾರ್ಮಲ್ ಆಗಿ ಬೆಸ ಸಂಖ್ಯೆಗಳ ಸರಣಿಯನ್ನು ಕುಡ್ಸೋದು ಹೋದಿವಿ ಅಂದ್ರೂ ಕೂಡ ಆನ್ಸರ್ ಬರ್ತೈತಿ. ಇನ್ನು ನೆಕ್ಸ್ಟ್ ಇದಕ್ಕೆ ಸಂಬಂಧ ತೆಗೆದಾಗ ಈ ಥರ ನಮ್ಮ ಅಗದಿ ಡೀಪಾಗಿ ಹೋಗ್ಬೇಕಂದ್ರೆ ಇದು. ಸೊ ನಾರ್ಮಲ್ ಮೆಥಡ್ನಾಗ ಅಂದ್ರೆ 1 3 5 7 9 ಸೀದಾ ಬೆಸ ಸಂಖ್ಯೆಗಳ ಸರಣಿ ಅದ. ಎಲ್ರಿ ಇಲ್ಲಿ 24 ಕ್ವಾಟಿಕಿಶಿಂದ ನೆಕ್ಸ್ಟ್ ಒಂದು ಕ್ವಶನ್ ಮಾರ್ಕ್ ಹೊಡಿದಿಲ್ಕೋ ಸೀದಾ 11 ಕೂಡಿಸೋದು 9 10 11 ಅಂದ್ರೆ ಸೀದಾ ಇದು ಬೆಸ ಸಂಖ್ಯೆಗಳ ಸರಣಿ. ಇದು ಅಂದ್ರೆ ಸಂಖ್ಯಾ ಸರಣಿ ಒಳಗೆ ನಾ ಹೇಳಿದ್ದೀನಿ ಈ ಥರ ಪ್ರಶ್ನೆಗಳು ಬರ್ತಾವಂತ ಹೇಳಿ ಕಿಶಿಂದ ಅದೇ ಥರ ಐತೆ. ಆದರೆ ಈ ಮೆಥಡ್ದಾಗ ನನಗೆ ಹುಡುಗ ಕಳಿಸಿದ್ದನ ನಿಮ್ಗೆ ಇದನ್ನು ತೋರ್ಸಾಕತ್ತೀನಿ. ಈ ಮೆಥಡ್ನಾಗ ಇದಕ್ಕೆ 2 ಕೂಡಿಸ್ಯಾನ ಸರ್, ಇದಕ್ಕೆ 2 ಲೆಂತಿ ಆಕೈತಿದೆ, ಟೈಮ್ ತೊಗೋದೈತೆ. ಇಲ್ಲಿ ಏನೂ ಇಲ್ಲ, ವೆರಿ ಸಿಂಪಲ್ ಐತೆ. ಫಸ್ಟಿಗೆ ಮೈನಸ್ ಇಟ್ಟಾನು, ಡೈರೆಕ್ಟಾಗಿ ಬೆಸ ಸಂಖ್ಯೆಗಳ ಸರಣಿ ಕಿಶಿಂದ ಕೊಟ್ಟಾನ. ನೆಕ್ಸ್ಟ್ ನೋಡ್ಕೊಡ್ರಿ ಇದೊಂದು. ಇಲ್ಲಿ ಏನು ಕೊಟ್ಟಾನ ಅಂತಂದ್ರೆ ಅಮಾಂಡ್, ಬೇನ್, ಕ್ಯಾರೋಲ್, ಡೇವಿಡ್ ಮತ್ತು ಎಮಿಲಿ ಎಂಬ 5 ಜನರು ಒಂದು ವೃತ್ತಾಕಾರದ ಮೇಜಿನ ಸುತ್ತ ಕುಳಿತಿದ್ದಾರೆ. ಮೇಜಿನ ಮಧ್ಯಕ್ಕೆ ಮುಖ ಮಾಡಿದ್ದಾರೆ. ಅಂದ್ರೆ ಒಂದು ಕೇಂದ್ರ ಇದನ್ನೈತಿ. ಸೊ ಇಲ್ಲಿ ಹಾಕೋತೀನಿ ನೋಡ್ರಿ. ಏನು
ರೋಲ್ ಹಾಕೋಣ. ಸೊ ರೋಲ್ ಹಾಕೊಂಡು ಕಿಶಿಂದ ಚೆನ್ನಾಗಿ ಬಿಡಿಸೋಣ. ಓಕೆ, ನೋಡ್ಕೊಡ್ರಿ ಏನು ಹೇಳ್ತಾನು. 5 ಜನ ಅದಾರ ಫ್ರೆಂಡ್ಸ್. ಸೊ 5 ಜನ ಅದಾರ ಅಂದ ಬಳಕ ನಾ ಏನು ಹೇಳಿ ನಿಮ್ಗೆ, ಸೊ 5 ಮಾರ್ಕ್ ಮಾಡ್ಕೋಬೇಕು ನಾವು ಮೊದಲ. ಅವ್ರ ಮುಖ ಎಲ್ಲೈತಿ ಕೇಂದ್ರ. ಸೊ ಕೇಂದ್ರಕ್ಕೆ ನಾವು ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ಸೊ ಕೇಂದ್ರಕ್ಕೆ ಮಾರ್ಕ್ ಮಾಡ್ಕೊಂಡ್ಬಿಡ್ರಿ. ಮಾರ್ಕೊಂಡು ಕಿಶಿಂದ 5 ಜನರ ನಾವು ಕೂಡಿಸ್ಬೇಕಿಲ್ಲಿ. ಸೊ ಇಲ್ಲಿ ಒಬ್ರು ಅದಾರು, ಇಲ್ಲಿ ಒಬ್ರು ಅದಾರು, ಸೊ ಇಲ್ಲಿ ಒಬ್ರು ಅದಾರ, ಇಲ್ಲಿ ಒಬ್ರು ಅದಾರ. 5 ಜನ ಆದರು, 3 4 5 ಜನ ಅದಾರ. ಮೇಜಿನ ಸುತ್ತಲೂ ಕುಳಿತಿದ್ದು ಮೇಜಿನ ಮಧ್ಯಕ್ಕೆ ಮುಖ ಮಾಡಿದ್ದಾರೆ. ಅಂದ್ರೆ ಈ ಕಡೆ ಮುಖ ಮಾಡ್ಯಾರ. ಸೊ ಈ ಕಡೆ ಮುಖ ಮಾಡ್ಯಾರ ಅಂತಂದ ಬಳಕ ಇವ್ರದ್ದು ಬಲ ಈ ಕಡೆ ಆಗಿರ್ತೈತಿ, ಬಲ. ಸೊ ಇವ್ರದ್ದು ಎಡ ಈ ಕಡೆ ಆಗಿರ್ತೈತಿ. ಮ್ಯಾಗಿನ ನಿಂತರ ನೋಡ್ರಿ ಏನೈತಿ, ಈ ಕಡೆ ಎಡ ಹೋಗ್ತೈತಿ, ಈ ಕಡೆ ಬಲ ಆಗಿರ್ತೈತಿ. ತಿಳಿತಾ? ಸೊ ಹಿಂಗೆ ಸುತ್ತ ಹಾಕ್ಬೇಕಿದ್ದು ಎಡ ಬಲ, ಅಷ್ಟು ಮಾತ್ರ ಗೊತ್ತಿರ್ಬೇಕು ಮೇನ. ನೆಕ್ಸ್ಟ್ ನೋಡ್ಕೊಡ್ರಿ. ಕ್ಯಾರೋಲ್ ಅವರು ಬೇನ್ ಮತ್ತು ಡೇವಿಡ್ ಅವರ ನಡುವೆ ಕುಳಿತಿದ್ದಾರೆ. ಏನು ಹೇಳ್ತಾನವ? ಕ್ಯಾರೋಲ್. ಸೊ ಯಾರು ನಡುವರ್ಕ? ಕ್ಯಾರೋಲ್ ಅಂತ ಇಲ್ಲಿ ಕ್ಯಾರೋಲ್. ಕ್ಯಾರೋಲ್ ಅಂತ ಬರ್ಕೋರ. ಅವರು ಬೇನ್ ಮತ್ತು ಡೇವಿಡ್ ಅವರ ನಡುವೆ ಕುಂತಾರಂತ. ಇಲ್ಲಿ ಬೇನ, ಇಲ್ಲಿ ಡೇವಿಡ್. ಅಂದ್ರೆ ಯಾರು ಎಲ್ಲಿ ಕುಂತಾರದು ಗೊತ್ತಿಲ್ಲ, ಯಾರು ಬಲ ಕೂತಾರೋ ಯಾರು ಎಡ ಕೂತಾರದು ಗೊತ್ತಿಲ್ಲ. ಅಂದ್ರೆ ಇವು ಎರಡು ಫಿಕ್ಸ್ ಆಗ್ಯಾವ. ಸೊ ಎರಡು ಯಾರಿಗಂದ್ರೆ ಇವರ ಬೇನ್ ಮತ್ತು ಡೇವಿಡ್ಗೆ ಫಿಕ್ಸ್ ಆಗೈತಿ. ಇದನ್ನ ಇಷ್ಟ ಇಟ್ಕೊಂಡ್ಬಿಡೋದ. ಇವಂಗಂತೂ ಒಂದು ನಾವು ಕೊಟ್ಟಿವು, ಇವ್ರು 3 ಪ್ಲೇಸ್ ಅಂತೂ ಕನ್ಫರ್ಮ್ ಆತ. ಆದ್ರೆ ಯಾರು ಎಲ್ಲಿ ಕೂತಾರದು ಗೊತ್ತಿಲ್ಲ. ಎಮಿಲಿ ಅವರು ಅಮಾಂಡ್ ಅವರ ಎಡ ಭಾಗದಲ್ಲಿ ಕುಳಿತಿದ್ದಾರೆ. ಎಮಿಲಿ ಅವರು ಏನಂತ ಹೇಳ್ತಾನಂದ್ರೆ, ಇನ್ನು 2 ಜಾಗ ಅದಾವ. ಎಮಿಲಿ ಅವರು ಅಮಾಂಡ್ ಅವರ ಎಡ ಭಾಗದಲ್ಲಿ. ಅಂದ್ರೆ ಎಲ್ಲಿ ಅಮಾಂಡ್ ಅಂತ ಎಲ್ಲಿ ಕುಣಿಸ್ಬೇಕು ನಾವು? ಅಮಾಂಡ್ ಅವರ ಎಡ ಭಾಗದಲ್ಲಿ, ಅಂದ್ರೆ ಎಡ ಸ್ಥಾನದವ ಅದಾವ. ಇಲ್ಲಿ ಅಮಾಂಡ್ ಎಲ್ಲರ ಕುಣಿಸಿದ್ವಿ ಅಂದ್ರೆ ನಾವು ಎಮಿಲಿ ಈಚೆಗೆ ಬರಲ್ಲ, ಇಲ್ಲಿ ಹೋಗ್ಬೇಕು. ಆದ್ರೆ ಇಲ್ಲಿ ಯಾರು ಬೇನ್ ಅಥವಾ ಡೇವಿಡ್ ಕೂತಾರ. ಡೇವಿಡ್ ಕುಂತಾರ ಅಂದ ಬಳಿಕ ಇಲ್ಲಿ 2 ಜಾಗದಾಗ ಏನೈತಿಲ್ಲ, ಅಮಾಂಡ್ ಅವರ ಎಡ ಭಾಗದಲ್ಲಿ ಯಾರು ಕೂತಾರೋ ಎಮಿಲ್ ಅಂತ ಹೇಳ್ತಾನ. ಸೊ ಇಲ್ಲಿ ಅಮಾಂಡ್ ಅಂತ ಬರ್ಕೊಡ್ರಿ. ಅವರ ಎಡ ಭಾಗದಲ್ಲಿ ಯಾರು ಕೂತಾರತ್ತ? ಎಮಿಲಿ. ಎಮಿಲಿ ಅವರು ಅಮಾಂಡ್ ಅವರ ಎಡ ಭಾಗದಲ್ಲಿ ಕುಳಿತಿದ್ದಾರೆ. ಅಮಾಂಡ್ ಮತ್ತು ಡೇವಿಡ್ ಇಬ್ಬರು ನೆರೆಯವರಲ್ಲ. ಅಮಾಂಡ್ ಇಲ್ಲದನ್ರಿ. ಸೊ ಇಲ್ಲಿ ನಮಗೆ ಯಾರ್ಯಾರು ಬೇಕಾಯ್ತಿ? ಬೇನ್ ಮತ್ತು ಡೇವಿಡ್ ಬೇಕಾಯ್ತಿ. ಅವಾಗ ಏನು ಹೇಳ್ತಾನಂತಂದ್ರೆ ನಾವು ಇಲ್ಲಿ ಕೊಟ್ಟದ ನೋಡ್ರಿ, ಸೀದಾ ಏನು ಕೊಟ್ಟನಂತ? ಅಮಾಂಡ್ ಮತ್ತು ಡೇವಿಡ್ ಇಬ್ಬರು ನೆರೆಯವರ ಅಲ್ಲ ಅಂತ ಹೇಳ್ತಾನವ. ಇಲ್ಲಿ ಅಮಾಂಡ್ ಅದಾನ. ಸೊ ಇಲ್ಲಿ ಈ 2 ಜಾಗದೊಳಗೆ ಅಂತ ಬೇನ್ ಅಥವಾ ಡೇವಿಡ್ ಬರ್ಬೇಕ. ಅಂದಾಗ ಏನೈತಿಲ್ಲ, ಆಮೇಲೆ ಹೇಳ್ತಾನು ಅಮಾಂಡ್ರ ಮಗ್ಲಕ್ಕ ನೆರೆ ಹೊರೆ ಯಾರಲ್ಲತ್ತ? ಡೇವಿಡ್ ಅಲ್ಲ ಅಂತ ಹೇಳ್ತಾನ. ಅಂದಾಗ ಡೇವಿಡ್ ಇಲ್ಲಿ ಬರ್ತಾನ. ಅಂದ್ರೆ ಇವ್ ನೆರೆ ಹೊಕ್ಕಾನ. ಎಲ್ಲಿ ಕುಣಿಸಿರ? ಡೇವಿಡ್. ಇಲ್ಲಿ ಯಾರು ಬಂದ್ರು? ಬೇನ್. ಓಕೆ, ಇನ್ನು ನೋಡ್ಕೊಡ್ರಿ ಕ್ವಶನ್ಗೆ. ಇಬ್ಬರು ನೆರೆಯವರಲ್ಲ. ಹಾಗಾದರೆ ಅಮಾಂಡ್ ಅವರ ತಕ್ಷಣದ ಬಲಭಾಗದಲ್ಲಿ ಯಾರು ಕುಳಿತಿದ್ದಾರೆ? ಅಮಾಂಡ್ ಅವರ ತಕ್ಷಣದ ಬಲಭಾಗದಲ್ಲಿ. ಸೊ ಈ ಕಡೆ ಎಡ ಆಕತಿ, ಈ ಕಡೆ ಬಲ ಆಕತಿ. ಆನ್ಸರ್ ಬೇನ್ ಆಗ. ತಕ್ಷಣ ಬಲಭಾಗದಲ್ಲಿ ಆನ್ಸರ್ ಬೇನ್. ವೃತ್ತಾಕಾರದೊಳಗೆ ನಾ ಹೇಳಿದ್ದೀನಿ. ಈಗ ಸ್ಥಾನಗಳ ಚಾಪ್ಟರ್ ಹೇಳ್ಬೇಕಾದ್ರೆ ಏನತ್ತಿಲ್ಲ. ಸೊ ಅವಾಗ ನಿಮಗೆಲ್ಲಾನು ಕರೆಕ್ಟಾಗಿ ಕೇಳಿದ್ರಂದ್ರೆ ಇದನ್ನ ನನಗೆ ಪ್ರಶ್ನೆ ಕಳಿಸೋ ಅವಶ್ಯಕತೆ ಇದ್ದಿದ್ದಿಲ್ಲ. ಆದ್ರೂ ಕೂಡ ಕನ್ಫ್ಯೂಷನ್ ಆಗ್ತೀರಿ. ಅದಕ್ಕೆ ಏನತ್ತಿಲ್ಲ, ಮೇನ್ ತಿಳ್ಕೊಬೇಕು. ಇನ್ನೊಂದು ಕಳಿಸಿದಿರಿ B1 B2 B3 B5 B6 ತೇಶಿಂದ ಅದ್ರ ಬಗ್ಗೆ ಅಂತಲಿ ಅದನ್ನ ಸ್ವಲ್ಪ ವಿಡಿಯೋ ಮಾಡಿ ಹಾಕ್ತೀನಿ. ಮತ್ತೆ ನೆಕ್ಸ್ಟ್ ಅದ್ರ ಬಗ್ಗೆ ನಾನು ಆನ್ಸರ್ ನಿಮಗೆ ಹೇಳ್ಬೇಕಾಗಿತ್ತು. ನೆಕ್ಸ್ಟ್ ಕ್ಲಾಸ್ನೇ ಹಾಕ್ತೀನಿ. ಇದ್ರೊಳಗೆ ಟೈಪ್ ಮಾಡ್ಕೊಂಡಿಲ್ಲ. ಇನ್ನೊಂದೈತೆ ಅದು. ಇನ್ನು ನೆಕ್ಸ್ಟ್ ನೋಡ್ಕೊಡ್ರಿ. ಇಲ್ಲಿ ಏನೈತಪ್ಪ ಕ್ವಶನ್ ಅಂದ್ರೆ, 4 ಅಕ್ಷರ ಗುಂಪುಗಳಲ್ಲಿ ನೀಡಲಾದ ಅವುಗಳಲ್ಲಿ 3 ಒಂದೇ ರೀತಿಯಲ್ಲಿ ಮತ್ತು 1 ವಿಭಿನ್ನವಾಗಿದೆ. ವಿಭಿನ್ನವಾಗಿರುವ ಅಕ್ಷರ ಗುಂಪನ್ನು ಆಯ್ಕೆ ಮಾಡ್ರಿ ಅಂತ ಹೇಳ್ತಾನವ. ಅಂದ್ರೆ ಇಲ್ಲಿ 4 ಅಕ್ಷರ ಗುಂಪುಗಳು ಕೊಟ್ಟಾನು. ಓಕೆ, 1 2 3 4 ಆಪ್ಷನ್ಸ್ ಇವ. ಸೀದಾ ಆಪ್ಷನ್ಸ್ದಾಗ ಯಾವ್ದು ತಪ್ಪೈತಿ ಅಂತ ಕೇಳ್ತಾನವ. ಇದ್ರೊಳಗೆ ಯಾವ ಆಪ್ಷನ್ ತಪ್ಪೈತಿ ಅಂತ ನಿಮ್ಗೆ ಕೇಳಾಕತ್ತಾನವ. ನಾವೇನು ಮಾಡ್ಬೇಕಪ್ಪ ಅಂದ್ರೆ, ಆಪ್ಷನ್ ಯಾವ್ದೈತಿ ತಪ್ಪೈತಿ ಅಂತ ಕೇಳಿದಾಗ ಈಗ ನೋಡ್ಕೊಡ್ರಿ. ಸೊ ಇದಕ್ಕೆ ಸಂಬಂಧ ಯಾವ ರೀತಿ ಐತಿ ನೋಡ್ಕೊಂಡ್ಬಿಡ್ರಿ. ಕೆ ಐತಿ ಅಂದ್ರೆ ನಮಗೇನೈತಿ ಇದ್ರಾಗನ ಸಂಬಂಧ ಹುಡ್ಕೇಳ್ಬೇಕ. ಇದಕ್ಕೆ ಈ ಆಪ್ಷನ್ ಈ ಆಪ್ಷನ್ ಈ ಆಪ್ಷನ್ ಈ ಆಪ್ಷನ್ ಯಾವುದಕ್ಕೂ ಸಂಬಂಧ ಇಲ್ಲ. ಅಂದ್ರೆ ಇದ್ರೊಳಗೆ ಯಾವ ತಪ್ಪಾಗಿರೋದಿಲ್ಲ ಅದು ಆನ್ಸರ್ ವಿಭಿನ್ನವಾಗಿದೆ ಅಂತ ನಾವು ಗುರುತಿಸ್ಬೋದು. ನೋಡ್ರ, ಕೆ ಐತಿ L M N ಅಂದ್ರೆ +3 ಮಾಡ್ಯಾನ ಅನ್ಕೋಣ.
ಎನ್ ಐತಿ ಓ ಪಿ ಕ್ಯೂ ಓಕೆ. ಸೊ ಪ್ಲಸ್ 3 ಅಂದ್ರೆ ಪ್ಲಸ್ 3 ಮಾಡ್ಯಾನ ಎರಡಕ್ಕೂ. ಇನ್ನು ನೆಕ್ಸ್ಟ್ ಪಿ ಕ್ಯೂ ಆರ್ ಎಸ್ ಹಾಂ ಓಕೆ ಪ್ಲಸ್ 3 ಎಸ್ ಟಿ ಯು ವಿ ಪ್ಲಸ್ 3 ವಿ ಐತಿ. ಬಿ ಐತಿ ಬಿ ಸಿ ಡಿ ಇ ಪ್ಲಸ್ 3 ಇ ಎಫ್ ಜಿ ಅಂದ್ರೆ ಪ್ಲಸ್ 2 ಮಾಡ್ಯಾನ ಇಲ್ಲಿ ಓಕೆ. ಇನ್ನು ನೆಕ್ಸ್ಟ್ ನೋಡ್ಕೊಳ್ರಿ ಟಿ ಯು ವಿ ಅಂದ್ರೆ ಇಲ್ಲಿ ಕೂಡ ಪ್ಲಸ್ 3 ಪಿ ಡಬ್ಲ್ಯೂ ಎಕ್ಸ್ ವೈ ಅಂದ್ರೆ ಪ್ಲಸ್ 3 ಅಂದ್ರೆ ಇಲ್ಲಿ ನೋಡ್ರಿ ಪ್ರತಿಯೊಂದು ಮೊದಲ ಇರ್ತಕ್ಕಂಥ ಅಕ್ಷರಕ್ಕೆ ಮುಂದಿನ ಅಕ್ಷರದಾಗ ಏನು ಮಾಡ್ಯಾನ ಅಂದ್ರೆ 3 ಕೂಡಿಸಿದಾನ ಅಂದ್ರೆ ಮುಂದೆ 3 ಕಡೆ ಹೋಗ್ಯಾನ. ಎ ಬಿ ಸಿ ಡಿ ಪ್ರಕಾರ ಮುಂದ್ಗಡೆ 3 ಪ್ಲಸ್ ಹೋಗ್ಯಾನ ಎಲ್ಲಿ ಮೊದಲ ಇರ್ತಕ್ಕಂಥ 2 ಅಕ್ಷರಕ್ಕೆ. ಇನ್ನು ನೆಕ್ಸ್ಟ್ ಏನೈತಿ ಅಂದ್ರೆ ಇಲ್ಲಿ ಏನು ಮಾಡ್ಯಾನಂತಂದ್ರೆ ಸೊ ಫಸ್ಟ್ನೇದಕ್ಕೆ 3 ಕರೆಕ್ಟ್ ಮಾಡ್ಯಾನ, ಆದ್ರೆ ಮುಂದಿನ ಅಕ್ಷರದಾಗ ಏನು ಮಾಡ್ಯಾನ ಅಂದ್ರೆ ಒಂದು ವಿಭಿನ್ನವಾಗೈತಿ. ಅಂದ್ರೆ ಇದೇನು ಮಾಡ್ಯಾನು ಇಲ್ಲಿ 2 ಮಾತ್ರ ಪ್ಲಸ್ ಮಾಡಿದಾನ ಅಂದಾಗ ಇದು ಆನ್ಸರ ಸರಿಯಾದ ಉತ್ತರ. ಅಂದ್ರೆ ಇದು ತಪ್ಪಾಗುತ್ತೆ, ಅಂದ್ರೆ ಇದು ವಿಭಿನ್ನವಾಗೈತೆ ಅಂದ ಬಳಿಕ ಇದು ಟಿಕ್ ಮಾಡ್ಬೇಕು ನಾವು ಓಕೆ. ಸೊ ಇದು ಎಲ್ಲಿ ಬರ್ತೀರಿ ಸರ್ ಇದನ್ನ ಕ್ಲಾಸ ಹೇಳಿಲ್ರಿಲ್ಲ ಅಂತ ನನಗೆ ಹೇಳ್ತಾನ ಹುಡುಗ. ಸೊ ನೀವು ಕೋಡಿಂಗ್ ಡಿ ಕೋಡಿಂಗ್ ಹೇಳೋದ್ನ ಇಂಥ ಪ್ರಶ್ನೆಗಳು ಯಾಕೆ ಹೇಳಿದ್ರಿ ಅಂತ ಕೇಳ್ತಾನ. ನೋಡ್ತಮ್ಮ ಇದು ವರ್ಗೀಕರಣ ಒಳಗೆ ಬರುತ್ತೆ. ಸೊ ಇದು ವರ್ಗೀಕರಣ ನಾ ಏನಂತ ನಾರ್ಮಲ್ ಆಗಿ ತಿಳಿತಾವ ಅಂತ ಮಾಡಿದ್ದೆ ನಾನು. ಸೊ ವರ್ಗೀಕರಣ ತಿಳಿತಾವ ಅಂತ ಅನ್ಕೊಂಡ್ಬಿಟ್ಟು ಇದ್ರ ಕ್ಲಾಸ್ ಮಾಡಿಲ್ಲ ನಾನು. ನಿಮಗಿಲ್ಲ ಇದು ಕ್ಲಾಸ್ ಬೇಕಂದ್ರೆ ನನಗೆ ಕಮೆಂಟ್ ಮಾಡ್ರಿ ಸರ್ ವರ್ಗೀಕರಣ ಕ್ಲಾಸನ್ನು ಮಾಡಿ ಕೊಡ್ರಿ ಅಂತ ಇದ್ರೊಳಗೆ ಏನು ಮಾಡ್ತಾನಂದ್ರೆ ವರ್ಗೀಕರಣದೊಳಗೆ ಏನೈತಿ 4 ಪದಗಳ ಅಕ್ಷರ ಪದಗಳನ್ನು ಕೊಡ್ಬೋದು, ಅಥವಾ ಕೋಡಿಂಗ್ ಡಿ ಕೋಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥ ಈ ಪದಗಳನ್ನು 4 ಕೊಡ್ಬೋದು. ಇಲ್ಲಿಕ್ಕಂದ್ರೆ ನಂಬರಿಂಗ್ ಒಳಗೂ ಕೂಡ ವಿಭಿನ್ನವಾಗಿರ್ತಕ್ಕಂಥದ್ದನ್ನು ಆಯ್ಕೆ ಮಾಡ್ರಿ ಅಂತ ಕೊಡ್ಬೋದು. ಈ ಥರ ಪ್ರಶ್ನೆ ಕೇಳ್ತಾರೆ. ಅಂದ್ರೆ ಇಲ್ಲಿ ಎಲ್ಲ ಸೇರಿಸಿ ಕೋಡಿಂಗ್ ಡಿ ಕೋಡಿಂಗ್ ಒಳಗೆ ಹೆಂಗಂದ್ರೆ ಎಲ್ಲ ಮಿಕ್ಸ್ ಮಾಡಿ ಹೊಡಿತಿರ್ತಾನೆ. ಪ್ರತಿಯೊಂದು ಟಾಪಿಕ್ದಾಗ ಏನೈತಿ ನೋಡ್ರೆ ಸರಣಿ ಒಳಗೆ ಸಾಮ್ಯತೆ ಒಳಗೆ ಕೋಡಿಂಗ್ ಡಿ ಕೋಡಿಂಗ್ ಎಲ್ಲರ ಮಿಕ್ಸ್ ಹಾಕೋತಕ್ಕೋ ಅಕ್ಷರಗಳು ಸಂಖ್ಯಾ ಸರಣಿ ಒಳಗು. ಸೊ ಇವೆಲ್ಲ ಏನೈತಿಲ್ಲ ಪ್ರತಿಯೊಂದ್ರಾಗೂ ಇವೆಲ್ಲನೂ ಮಿಕ್ಸ್ ಹಾಕೋತ ಹೋಗಿರ್ತಾವ. ಅದಕ್ಕಾಗಿ ಏನೈತಿ ವರ್ಗೀಕರಣದ ಏನೈತಿ ನಿಮ್ಗೆ ಕ್ಲಾಸ್ ಬೇಕಂದ್ರೆ ಕಮೆಂಟ್ ಮಾಡಿರಿ, ಅದ್ರ ಬಗ್ಗೆ ಕ್ಲಾಸ್ ಮಾಡಿ ನಾಳೆಗೆ ಹಾಕ್ತೀನಿ. ಇನ್ನು ನೋಡ್ಕೊಡ್ರಿ ಇದೊಂದು ಪ್ರಶ್ನೆ ಏನೈತಿಲ್ಲ 4 ಅಕ್ಷರ ಗುಂಪುಗಳಲ್ಲಿ ನೀಡಲಾಗಿದೆ, ಅವುಗಳಲ್ಲಿ 3 ಒಂದೇ ರೀತಿಯಲ್ಲಿದ್ದು ಮತ್ತು ಸೊ ವಿಭಿನ್ನವಾಗಿರ್ತಕ್ಕಂಥ ವಿಭಿನ್ನ ಗುಂಪನ್ನು ಆಯ್ಕೆ ಮಾಡಿರಿ ಅಂತ ಕೇಳ್ತಾನ ಅವ. ಅಂದಾಗ ಏನೈತಿಲ್ಲ ಇದನ್ನು ನಿಮ್ಮ ಮುಂದೆ ಸೊ ಇದನ್ನು ಮಾಡೀನಿ ನಾನು ಹೆಂಗೆ ಇದು ಬಂದೈತಿ ಅಂತ ಹೇಳಿಕಿಸಿಂದ ಕಂಡು ಹಿಡೀರಿ ನೀವು. ಇದು ಆನ್ಸರ್ ಏನು ಬರ್ತೈತಿ ಅಂತ ನನಗೆ ಕಮೆಂಟ್ ಮಾಡಿರಿ ಇದನ್ನು. ಸೊ ಕಮೆಂಟ್ ಹೆಂಗಂದ್ರೆ ನನಗೆ ಯಾವ ರೀತಿ ಬಂದೈತಿ ಅಂತ ಇದ್ರೊಳಗೆ ಡಿಫ್ರೆನ್ಸ್ ಏನೈತಿ ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಇನ್ನು ನೆಕ್ಸ್ಟ್ ಏನೈತಿಲ್ಲ ಈ ಇದು ಏನೈತಿ ವಿಶೇಷ ಪ್ರಶ್ನೆಗಳು ಇದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥವ ಇದನ್ನ ಏನೈತಿ ನಿಮ್ಗೆ ಒಂದೊಂದು ಬಿಡಿಸ್ಲಾಕು ಕೊಟ್ಟಿನಿ, ಅದನ್ನು ಬಿಡಿಸಿ ಕಮೆಂಟ್ ಮಾಡಿರಿ. ಏನು ಉಳಿದಿರ್ತಕ್ಕಂತಹ ಕೋಡಿಂಗ್ ಡಿ ಕೋಡಿಂಗ್ ಸಂಬಂಧಪಟ್ಟಿರ್ತಕ್ಕಂಥವು ಬೇಕಾದಂಥ ನಿಮಗೆ ಡೌಟ್ ಇದ್ರೆ ಕಳಿಸ್ರಿ, ಅದನ್ನೆಲ್ಲ ಬಿಡಿಸಿ ಕಳಿಸ್ತೀನಿ. ಜೊತೆಗೆ ಏನೈತಿ ಇನ್ನು ಕಾಗದ ಮಡಚುವಿಕೆ ಮತ್ತು ಅದರ ಚಿತ್ರವನ್ನು ಅದೇನು ಬರ್ತಿಲ್ಲ ಅದರ ಕ್ಲಾಸ್ ಹೇಳಂದ್ರೆ ಮತ್ತು ವರ್ಗೀಕರಣ ಹೇಳಂದ್ರೆ ಅದನ್ನೆಲ್ಲನೂ ಹೇಳಿ ನೆಕ್ಸ್ಟ್ ಏನಂತಿ ಸೊ ಓನ್ಲಿ ರೀಸನಿಂಗ್ ಸಂಬಂಧಪಟ್ಟಿರ್ತಕ್ಕಂತಹ ಏನು ಬರ್ತಾವಲ್ಲ ಇವು ರೀಸನಿಂಗ್ ಸಂಬಂಧಪಟ್ಟಿರೋ ಮಾತ್ರ ಸೊ ಕ್ಲಾಸ್ಗಳನ್ನ ಹೇಳ್ತೀನಿ ನಾನು. ತಿಳಿತಾ? ಇಲ್ಲಿಗೆ ಈ ಕ್ಲಾಸನ್ನು ಎಂಡ್ ಮಾಡೋನು ನಾವು ಕೊಡಾಕತ್ತಿರ್ತಕ್ಕಂಥ ಕ್ಲಾಸ್ಗಳ ಯೂಸ್ ಆಗತ್ತಿದ್ರೆ ಹಂಗೆ ನಿಮ್ಮ ದೋಸ್ತರಿಗೂ ಶೇರ್ ಮಾಡಿರಿ. ಸೊ ಆದಷ್ಟು ಉಪಯೋಗ ತೊಗೊಳ್ರಿ, ಮನ್ಯಾಗ ಕೂತವ್ರಿಗೆ ಆಯಿತು. ಸೊ ಕ್ಲಾಸಿಗೆ ಬಂದವ್ರು ಅಂತೂ ಕ್ಲಾಸ್ನಾಗ ನೋಡ್ತಿರ್ತೀರಿ, ಕ್ಲಾಸ್ನಾಗಿಂದ ಸರ್ ಯಾವ್ದು ಹೇಳ್ತಿರ್ತಾರೋ ಅದನ್ನೆಲ್ಲನೂ ಯೂಸ್ ಮಾಡ್ಕೊಡ್ರಿ. ಆದಷ್ಟು ದೇವ್ರು ಒಳ್ಳೇದು ಮಾಡಲಿ. ಸೆಲ್ಫ್ ಸ್ಲಾಟಿಂಗ್ ಯಾವ ಬರುತ್ತೆ ಅಂತ ಕೇಳ್ತಿದ್ರೆ SSC GD ಕಾನ್ಸ್ಟೇಬಲ್ದ ಅದು ಬಂದ ತಕ್ಷಣ ವಿಡಿಯೋ ಮಾಡಾಕ್ತೀನಿ. ಡೇಟ್ ಮುಂದೆ ಹೋಗೋ ಸಾಧ್ಯತೆಗಳು ಇರೋ ಕಾರಣದಿಂದಾಗಿ ಅದ್ರ ಬಗ್ಗೆ ಯಾವುದು ಅಪ್ಡೇಟ್ ಇಲ್ಲ. ಒಟ್ಟಾರೆ ನಿಮ್ಮ ತಯಾರಿ ಅನ್ನೋದ್ಲೆ ಕಂಟಿನ್ಯೂ ಇರಲಿ. ಅವ್ರು ಯಾವಾಗ ಕರೆದ್ರು ಕೂಡ 100% ನಿಮ್ದು ಲಿಸ್ಟ್ನಾಗ ಕೊಡ್ಬೇಕಾ. ತಿಳಿತಾ? ಜೈ ಹಿಂದ್.